2021 ಡಿಸೆಂಬರ್ 31 ವರ್ಷದ ಕೊನೆಯ ದಿನ ಮುಂಬೈ ಬೀದಿಗಳು ಜನಸಂದಣಿಯಿಂದ ಕೂಡಿತ್ತು. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಹೊಸ ವರ್ಷದ ಸಿದ್ಧತೆಯಲ್ಲಿ ತೊಡಗಿದ್ದರು. ಇದೇ ಸಂದರ್ಭದಲ್ಲಿ ಮುಂಬೈನ ನಿವಾಸಿಯಾದ ಜಾನ್ವಿ ಕುಕರೇಜಾ ಸಹ ತನ್ನ ಮನೆಯಲ್ಲಿ ಪಾರ್ಟಿಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಳು. ಹೊಸ ವರ್ಷದ ಜೊತೆಗೆ 31 ಡಿಸೆಂಬರ್ 2021 ಜಾನ್ವಿಯ ತಂದೆಯ ಬರ್ಡೇ ಕೂಡ ಇರುತ್ತೆ. ಇದಕ್ಕಾಗಿ ಅವಳು ಮನೆಯಲ್ಲಿ ಪಾರ್ಟಿಯನ್ನ ಆಯೋಜಿಸಿರ್ತಾಳೆ. ಈ ಪಾರ್ಟಿಗೆ ಕೆಲವು ಆತ್ಮೀಯ ಸ್ನೇಹಿತರ ಜೊತೆಗೆ ಕೆಲವು ಸಂಬಂಧಿಕರನ್ನು ಆಹ್ವಾನಿಸಲಾಗಿತ್ತು. ಸಂಜೆ 7 ಗಂಟೆಗೆ ಪಾರ್ಟಿ ಆರಂಭವಾಗುತ್ತೆ. ರಾತ್ರಿ 10 ಗಂಟೆಗೆ ಪಾರ್ಟಿ ಮುಗಿಯುತ್ತೆ. ಮತ್ತೆ ನಂತರ ರಾತ್ರಿ 11 ಗಂಟೆಗೆ ಜಾನ್ವಿ ಕುಕರೇಜಾ ತನ್ನ ಇಬ್ಬರು ಆತ್ಮೀಯ ಸ್ನೇಹಿತರೊಂದಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ತಮ್ಮ ಸ್ನೇಹಿತಳ ಮನೆಗೆ ಹೋಗ್ತಾಳೆ. ಜಾನ್ವಿ ಕುಕರೇಜಾ ತನ್ನ ಮನೆಯಿಂದ ಇಬ್ಬರು ಆತ್ಮೀಯ ಸ್ನೇಹಿತರೊಂದಿಗೆ ಪಾರ್ಟಿಗೆ ಹೋಗಿದ್ದವರಲ್ಲಿ ಒಬ್ಬಳು ಅವಳ ಬಾಲ್ಯದ ಸ್ನೇಹಿತೆ ದಿಯಾ ಪಡಾಳ್ಕರ್, ಇನ್ನೊಬ್ಬನು ದಿಯಾ ಮತ್ತೆ ಜಾನ್ವಿಯ ಮೇಲ್ ಫ್ರೆಂಡ್ ಶ್ರೀ ಜೋಗ್ದನ್ಕರ್ ಎಂಬ ಹುಡುಗ ಇರ್ತಾನೆ. ಅವನು ಕೂಡ ಈ ಪಾರ್ಟಿಗೆ ಜೊತೆಯಾಗಿದ್ದ. ಈ ವಿಡಿಯೋದುದ್ದಕ್ಕೂ ಶ್ರೀ ಜೋಗ್ದನ್ಕರ್ ಎಂಬ ಈ ಹುಡುಗನನ್ನ ನಾನು ಶ್ರೀ ಎಂದು ಕರೆಯುತ್ತೇನೆ, ಮತ್ತೆ ಜಾನ್ವಿಯ ಬಾಲ್ಯದ ಸ್ನೇಹಿತೆ ದಿಯಾ ಪಡಾಳ್ಕರ್ನನ್ನ ದಿಯಾ ಎಂದು ಕರೆಯುತ್ತೇನೆ. ಇದನ್ನ ನೀವು ವಿಡಿಯೋದುದ್ದಕ್ಕೂ ಗಮನದಲ್ಲಿಟ್ಕೊಳ್ಳಿ. ಈಗ ಈ ಮೂವರು ತಮ್ಮ ಮನೆಯಿಂದ ಪಾರ್ಟಿಗೆ ಹೊರಡ್ತಾರೆ. ವಾಸ್ತವವಾಗಿ ಈ ಪಾರ್ಟಿಯನ್ನ ಯಶ್ನಾ ಅಹುಜಾ ಎಂಬ ಹುಡುಗಿ ತನ್ನ ಫ್ಲಾಟ್ ಅಲ್ಲಿ ಆಯೋಜಿಸಿರ್ತಾಳೆ. ಅವಳು 8 ಮಹಡಿಯ ಕಟ್ಟಡದ ಒಂದು ಫ್ಲಾಟ್ ಅಲ್ಲಿ ವಾಸವಾಗಿರ್ತಾಳೆ. ಅಲ್ಲಿ ಈ ಪಾರ್ಟಿ ನಡೆಯುತ್ತೆ. ಈ ಪಾರ್ಟಿಯಲ್ಲಿ ಜಾನ್ವಿ, ದಿಯಾ ಮತ್ತೆ ಶ್ರೀ ಜೊತೆಗೆ ಒಟ್ಟು 15 ಜನರು ಭಾಗವಹಿಸಿರ್ತಾರೆ. ಪಾರ್ಟಿ ಆರಂಭವಾಗುತ್ತೆ. ಜಾನ್ವಿ ಕುಕರೇಜಾ ತನ್ನ ಮನೆಯಲ್ಲಿ ರಾತ್ರಿ 1 ಅಥವಾ 1:30 ಬರ್ತೇನೆ ಎಂದು ಹೇಳಿರ್ತಾಳೆ. ಆದ್ರೆ ರಾತ್ರಿ 2 ಗಂಟೆಯಾದ್ರೂ ಸಹ ಅವಳು ಬರೋದಿಲ್ಲ. ಆಗ ಜಾನ್ವಿಯ ತಂದೆ ಅವಳಿಗೆ ಕಾಲ್ ಮಾಡಿದಾಗ ಅವಳು ಕಾಲ್ ಲಿಫ್ಟ್ ಮಾಡೋದಿಲ್ಲ. ಜಾನ್ವಿಯ ತಂದೆ ಅವಳು ಪಾರ್ಟಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಬ್ಯುಸಿ ಆಗಿರಬಹುದು, ಎಂಜಾಯ್ ಮಾಡ್ತಿರಬಹುದು ಎಂದು ಭಾವಿಸಿ ಅವಳ ಬಾಲ್ಯದ ಸ್ನೇಹಿತೆ ದಿಯಾ ಸಹ ಜೊತೆಗಿದ್ದಾಳೆ, ಮುಂಜಾನೆಗೆಲ್ಲ ಬಂದು ಬಿಡ್ತಾಳೆ ಅಂತ ಯೋಚಿಸಿ ಯಾವುದೇ ಚಿಂತೆ ಇಲ್ಲದೆ ಮಲಗಿ ಬಿಡ್ತಾರೆ. ಮರುದಿನ ಅಂದ್ರೆ ಜನವರಿ 1, 2022 ಬೆಳಗ್ಗೆ ಜಾನ್ವಿಯ ತಂದೆಗೆ ಒಂದು ಕರೆ ಬರುತ್ತೆ. ಅವರಿಗೆ ಫೋನ್ ನಲ್ಲಿ ನೀವು ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಬನ್ನಿ, ಯಾಕಂದ್ರೆ ನಿಮ್ಮ ಮಗಳು ಜಾನ್ವಿ ಕುಕರೇಜಾಳಿಗೆ ಒಂದು ಅಪಘಾತವಾಗಿದೆ, ಅವಳು ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಎಂದು ಹೇಳ್ತಾರೆ. ತಕ್ಷಣವೇ ಜಾನ್ವಿಯ ತಂದೆ ದಿಯಾಗೆ ಕಾಲ್ ಮಾಡ್ತಾರೆ. ಆದ್ರೆ ಕಾಲ್ ಲಿಫ್ಟ್ ಮಾಡೋದಿಲ್ಲ. ನಂತರ ಅವರು ಸಮೀಪದ ಆಸ್ಪತ್ರೆಗೆ ತೆರಳಿದಾಗ ತನ್ನ ಮಗಳು ಜಾನ್ವಿಗೆ ಸಂಭವಿಸಿದ ಅಪಘಾತದಿಂದ ಗಂಭೀರ ಗಾಯಗಳಾಗಿ ಅವಳು ಮೃತಪಟ್ಟಿರೋದು ತಿಳಿಯುತ್ತೆ. ಜಾನ್ವಿಯ ತಂದೆ ಸಮೀಪದ ಪೊಲೀಸ್ ಠಾಣೆಗೆ ತೆರಳಿದಾಗ ಜಾನ್ವಿ ಪಾರ್ಟಿಗೆ ಹೋಗಿದ್ದ ಬಿಲ್ಡಿಂಗ್ ನ 2ನೇ ಮಹಡಿಯಿಂದ ಬಿದ್ದು ಗಂಭೀರ ಗಾಯಗಳಿಂದ ಅವಳು ಮೃತಪಟ್ಟಿದ್ದಾಳೆ ಎಂದು ತಿಳಿಯುತ್ತೆ. ಆದ್ರೆ ನಿಜವಾಗ್ಲೂ ಜಾನ್ವಿಯ ಮರಣ ಸಹಜ ಸಾವಾಗಿತ್ತ? ಅವಳು ನಿಜವಾಗ್ಲೂ 2ನೇ ಮಹಡಿಯಿಂದ ಬಿದ್ದಿದ್ದಳ ಅಥವಾ ಈ ಮರಣದ ಹಿಂದೆ ಯಾವುದಾದ್ರೂ ಷಡ್ಯಂತ್ರವಿತ್ತ? ಈ ವಿಡಿಯೋದಲ್ಲಿ ಈ ಕಥೆಯ ಹಿಂದಿನ ಸಂಪೂರ್ಣ ಸತ್ಯವನ್ನ ತಿಳಿಯೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪೊಲೀಸರು ಜಾನ್ವಿಯ ದೇಹದ ಪೋಸ್ಟ್ ಮಾರ್ಟಮ್ ನಡೆಸಿ ನಂತರ ದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸ್ತಾರೆ. ಜಾನ್ವಿಯ ಅಂತಿಮ ಸಂಸ್ಕಾರ ನಡೆಯುತ್ತೆ. ಆದ್ರೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಜಾನ್ವಿಯ ಬಾಲ್ಯದ ಸ್ನೇಹಿತೆ ದಿಯಾ ಪಡಾಳ್ಕರ್ ಮತ್ತೆ ಅವರ ಕಾಮನ್ ಫ್ರೆಂಡ್ ಶ್ರೀ ಜೋಗ್ದನ್ಕರ್ ಈ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿರೋದಿಲ್ಲ. ಇದರಿಂದ ಜಾನ್ವಿಯ ತಂದೆಗೆ ಶಂಕೆಯುಂಟಾಗುತ್ತೆ. ಯಾಕಂದ್ರೆ ಇವರಿಬ್ರು ಜಾನ್ವಿಯ ಆತ್ಮೀಯ ಸ್ನೇಹಿತರಾಗಿದ್ದರು, ಆದ್ರೂ ಅವರು ಅಂತಿಮ ಸಂಸ್ಕಾರಕ್ಕೆ ಬಂದಿರೋದಿಲ್ಲ. ಈ ಕಾರಣದಿಂದ ಜಾನ್ವಿಯ ತಂದೆ ಪೊಲೀಸ್ ಠಾಣೆಗೆ ಹೋಗಿ ನನಗೆ ಅನುಮಾನ ಇದೆ, ನನ್ನ ಮಗಳ ಸಾವು ಸಹಜ ಸಾವಲ್ಲ, ಬದಲಿಗೆ ಅವಳನ್ನ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರು FIR ದಾಖಲಿಸಿಕೊಂಡು ಕೇಸಿನ ತನಿಖೆಯನ್ನ ಆರಂಭಿಸ್ತಾರೆ. ಈ ಸಂದರ್ಭದಲ್ಲೇ ಜಾನ್ವಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಜಾನ್ವಿ ಮಹಡಿಯಿಂದ ಕೆಳಗೆ ಬೀಳೋದಕ್ಕೂ ಮುಂಚೆ ಆಕೆಯ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಲಾಗಿದೆ. ದೇಹದ ಮೇಲೆ 48 ಕಡೆ ಗಾಯದ ಗುರುತುಗಳು ಪತ್ತೆಯಾಗಿರ್ತವೆ. ತಲೆಯ ಮೂಳೆ ಮುರಿದಿರುತ್ತೆ ಮತ್ತೆ ದವಡೆಗಳು ಮುರಿದಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದರಿಂದ ಅವಳೊಂದಿಗೆ ಗಂಭೀರವಾಗಿ ಹೊಡೆದಾಟ ನಡೆದಿದೆ. ನಂತರ 2ನೇ ಮಹಡಿಯಿಂದ ಉದ್ದೇಶಪೂರ್ವಕವಾಗಿ ತಳ್ಳಲಾಗಿದೆ ಎಂಬುದು ತಿಳಿಯುತ್ತೆ. ಈ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಆರಂಭಿಸಿದರು. ಪೊಲೀಸರು ಫಾರೆನ್ಸಿಕ್ ಟೀಮ್ ನೊಂದಿಗೆ ಪಾರ್ಟಿ ನಡೆದ ಕಟ್ಟಡಕ್ಕೆ ತೆರಳಿದರು. ಈ ಕಟ್ಟಡ 8 ಮಹಡಿಗಳನ್ನ ಹೊಂದಿರುತ್ತೆ ಮತ್ತೆ ಪಾರ್ಟಿ 8ನೇ ಮಹಡಿಯ ಟೆರ್ರಸ್ ಮೇಲೆ ನಡೆದಿರುತ್ತೆ. ಫಾರೆನ್ಸಿಕ್ ಟೀಮ್ ಟೆರ್ರಸ್ ಇಂದ ಹಿಡಿದು ಗ್ರೌಂಡ್ ಫ್ಲೋರ್ ವರೆಗೆ ಸೂಕ್ಷ್ಮವಾಗಿ ತಪಾಸಣೆ ನಡೆಸ್ತಾರೆ.
ಇಲ್ಲಿ ಫಾರೆನ್ಸಿಕ್ ಟೀಮ್ಗೆ 2ನೇ ಮತ್ತೆ 3ನೇ ಮಹಡಿಗಳಲ್ಲಿ ರಕ್ತದ ಕಲೆಗಳು ಮತ್ತೆ ಕೂದಲಿನ ಕೆಲವು ಸ್ಯಾಂಪಲ್ಗಳು ಸಿಗುತ್ತವೆ. ಅವುಗಳನ್ನ DNA ಪರೀಕ್ಷೆಗೆ ಕಳಿಸಲಾಗುತ್ತೆ. ವರದಿಯಲ್ಲಿ ಆ ರಕ್ತದ ಹನಿಗಳು ಜಾನ್ವಿಯದ್ದೇ ಎಂದು ದೃಢಪಡುತ್ತೆ. ಇದರಿಂದ ಜಾನ್ವಿ 2ನೇ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದಿರೋದಿಲ್ಲ, ಬದಲಿಗೆ 3ನೇ ಮತ್ತೆ 2ನೇ ಮಹಡಿಗಳವರೆಗೂ ಎಳೆದುಕೊಂಡು ಹೋಗುವಾಗ ಆಕೆಯೊಂದಿಗೆ ಹೊಡೆದಾಟ ನಡೆದಿತ್ತು. ಆಗ ಆ ರಕ್ತದ ಹನಿಗಳು ಅಲ್ಲಿ ಬಿದ್ದಿದ್ದವು ಎಂದು ತಿಳಿಯುತ್ತೆ. ಇದರಿಂದ ಪೊಲೀಸರಿಗೆ ಇದು ಕೊಲೆ ಕೇಸ್ ಎಂದು ಕನ್ಫರ್ಮ್ ಆಗುತ್ತೆ. ಇದಕ್ಕಾಗಿ ಪೊಲೀಸರು ಆ ರಾತ್ರಿ ಪಾರ್ಟಿಯಲ್ಲಿ ಭಾಗವಹಿಸಿದ ಎಲ್ಲರೊಂದಿಗೂ ಮಾತನಾಡಲು ಆರಂಭಿಸಿದರು. ಆ ದಿನ ಯಶ್ನಾ ಅಹುಜಾ ಎಂಬ ಯುವತಿ ಫ್ಲಾಟ್ ಅಲ್ಲಿ ಪಾರ್ಟಿ ನಡೆದಿರುತ್ತೆ. ಅವಳು ಪೊಲೀಸರಿಗೆ ತಿಳಿಸಿದಳು, ಮೊದಲಿಗೆ ಕೆಲ ಹೊತ್ತು ನಾವೆಲ್ಲರೂ ಪಾರ್ಟಿಯನ್ನ ಎಂಜಾಯ್ ಮಾಡಿದೆವು, ಸಾಕಷ್ಟು ಮದ್ಯ ಸೇವಿಸಿದೆವು. ಕೆಲ ಸಮಯದ ನಂತರ ಟೆರ್ರಸ್ ಮೇಲೆ ಒಂದು ಮೂಲೆಯಲ್ಲಿ ಶ್ರೀ, ದಿಯಾ ಮತ್ತೆ ಜಾನ್ವಿ ಮೂವರು ಕೂತಿದ್ದರು. ಸ್ವಲ್ಪ ಸಮಯದ ನಂತರ ಶ್ರೀ ಜಾನ್ವಿಯನ್ನ ಕಿಸ್ ಮಾಡ್ತಿರೋದನ್ನ ನಾನು ಗಮನಿಸಿದೆ. ಆದ್ರೆ ಇನ್ನು ಸ್ವಲ್ಪ ಸಮಯದ ನಂತರ ನೋಡಿದಾಗ ಜಾನ್ವಿ ಅಲ್ಲಿ ಇರಲಿಲ್ಲ. ಆದ್ರೆ ಶ್ರೀ ದಿಯಾಳೊಂದಿಗೆ ದೈಹಿಕ ಸಂಬಂಧದಲ್ಲಿ ತೊಡಗಿದ್ದ. ಇದನ್ನ ನಾನು ನಿರ್ಲಕ್ಷಿಸಿ ಪಾರ್ಟಿಯನ್ನ ಎಂಜಾಯ್ ಮಾಡಿದೆ. ನಂತರ ರಾತ್ರಿ 2:30ರಿಂದ 3 ಗಂಟೆಯ ಸುಮಾರಿಗೆ ಪಾರ್ಟಿ ಮುಗಿದಾಗ ನಾವು ಕೆಳಗೆ ಬಂದಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಜಾನ್ವಿ ಮೃತಪಟ್ಟಿರೋದನ್ನ ಕಂಡೆವು. ಅವಳು 2ನೇ ಮಹಡಿಯಿಂದ ಬಿದ್ದಿರ್ಬೇಕೆಂದು ಕೊಂಡೆವು ಅಂತ ಹೇಳ್ತಾಳೆ. ನಂತರ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ಬಂದು ಬಾಡಿಯನ್ನ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಇತರ ಕೆಲವು ಸ್ನೇಹಿತರ ಹೇಳಿಕೆಗಳಿಂದ ಶ್ರೀ, ದಿಯಾ ಮತ್ತೆ ಜಾನ್ವಿಯ ನಡುವೆ ಒಂದು ಲವ್ ಟ್ರಯಾಂಗಲ್ ಇತ್ತು ಎಂದು ದೃಢವಾಗುತ್ತೆ. ಶ್ರೀ ಎಂಬಾತ ಜಾನ್ವಿ ಮತ್ತೆ ದಿಯಾಳನ್ನ ತನ್ನ ಪ್ರೇಮದ ಜಾಲದಲ್ಲಿ ಬೀಳಿಸಿದ್ದ. ಪೊಲೀಸರು ಜಾನ್ವಿಯ ಕಾಲ್ ಡೇಟಾ ರೆಕಾರ್ಡ್ ಪರಿಶೀಲಿಸಿದಾಗ ಅದರಲ್ಲಿ ರಾತ್ರಿ 2 ಗಂಟೆಯ ಸುಮಾರಿಗೆ ಜಾನ್ವಿ ತನ್ನ ಸ್ನೇಹಿತೆ ಪರ್ಲಿಕಾಳಿಗೆ ಕಾಲ್ ಮಾಡಿದ್ದಳು. ನಂತರ ಪೊಲೀಸರು ಪರ್ಲಿಕಾಳ ಬಳಿಗೆ ತೆರಳಿ ಜಾನ್ವಿಯೊಂದಿಗೆ ಆ ಕಾಲಲ್ಲಿ ಏನು ಮಾತನಾಡಿದ್ದಳು ಎಂದು ಕೇಳಿದಾಗ ಅವಳು ಪೊಲೀಸರಿಗೆ ಹೇಳ್ತಾಳೆ, ಜಾನ್ವಿ ಶ್ರೀ ಜೋಗ್ದನ್ಕರ್ ತನಗೆ ಒಳ್ಳೆಯ ಸ್ನೇಹಿತನೆಂದು ಭಾವಿಸಿದ್ದಳು. ಆದ್ರೆ ಶ್ರೀ ತನ್ನ ಮುಂದೆಯೇ ದಿಯಾಳೊಂದಿಗೆ ದೈಹಿಕ ಸಂಬಂಧದಲ್ಲಿ ತೊಡಗಿದ್ದಾನೆ ಎಂದು ಹೇಳಿದಳು. ಇದರಿಂದ ಅವರ ಮೂವರ ನಡುವೆ ಜಗಳವಾಗಿತ್ತು. ಜಾನ್ವಿ ಫೋನ್ ನಲ್ಲಿ ತುಂಬಾ ಅಳುತ್ತಿದ್ದಳು ಅಂತ ಪರ್ಲಿಕಾ ಪೊಲೀಸರಿಗೆ ಹೇಳ್ತಾಳೆ. ಇದರಿಂದ ಪೊಲೀಸರಿಗೆ ಶ್ರೀ ಮತ್ತೆ ದಿಯಾ ಈ ಕೇಸ್ನಲ್ಲಿ ಶಂಕಿತರಾಗಿರಬಹುದು ಎಂದು ದೃಢವಾಗುತ್ತೆ. ಇದಕ್ಕಾಗಿ ಪೊಲೀಸರು ಶ್ರೀ ಮತ್ತೆ ದಿಯಾಳನ್ನ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರೆದರು. ಶ್ರೀ, ದಿಯಾ, ಯಶ್ನಾ ಮತ್ತೆ ಪರ್ಲಿಕಾಳ ಹೇಳಿಕೆಗಳ ಆಧಾರದ ಮೇಲೆ ಒಂದು ಕತೆ ರೂಪುಗೊಳ್ಳುತ್ತೆ. ಆ ಕತೆ ಏನೆಂದ್ರೆ, ಪಾರ್ಟಿಯಲ್ಲಿ ಎಲ್ಲರೂ ಮೊದಲಿಗೆ ಮದ್ಯ ಸೇವಿಸಿದರು. ಮದ್ಯದ ನಶೆಯಲ್ಲಿ ಶ್ರೀ, ದಿಯಾ ಮತ್ತೆ ಜಾನ್ವಿ ಟೆರ್ರಸ್ನ ಒಂದು ಮೂಲೆಯಲ್ಲಿ ಕುಳಿತರು. ಶ್ರೀ ಮೊದಲಿಗೆ ಜಾನ್ವಿಯನ್ನ ಕಿಸ್ ಮಾಡಿದ. ಆದ್ರೆ ಕೆಲ ಸಮಯದ ನಂತರ ಜಾನ್ವಿಯ ಮುಂದೆಯೇ ದಿಯಾಳೊಂದಿಗೆ ದೈಹಿಕ ಸಂಬಂಧದಲ್ಲಿ ತೊಡಗಿದ. ಇದಕ್ಕೆ ಜಾನ್ವಿ ವಿರೋಧಿಸಿದಾಗ ಶ್ರೀ ಮತ್ತೆ ದಿಯಾಳೊಂದಿಗೆ ಜಗಳವಾಗುತ್ತೆ. ಈ ಜಗಳದ ಸಂದರ್ಭದಲ್ಲಿ ಜಾನ್ವಿ ರಾತ್ರಿ 2 ಗಂಟೆಗೆ ತನ್ನ ಸ್ನೇಹಿತೆ ಪರ್ಲಿಕಾಳಿಗೆ ಕರೆ ಮಾಡಿದಳು. ನಂತರ ಶ್ರೀ ಮತ್ತು ದಿಯಾ ಬಳಿಗೆ ಮರಳಿದಾಗ ಜಗಳ ತೀವ್ರವಾಯಿತು. ಶ್ರೀ ಮತ್ತು ದಿಯಾ ಜಾನ್ವಿ ಮೇಲೆ ಹಲ್ಲೆ ಮಾಡ್ತಾ 3ನೇ ಮಹಡಿಗೆ ಕರೆತಂದರು. ಅಲ್ಲಿ ರಕ್ತದ ಕಲೆಗಳು ಸಿಕ್ಕಿದ್ದವು. ನಂತರ ಅವರು ಜಾನ್ವಿಯನ್ನ 2ನೇ ಮಹಡಿಗೆ ಕರೆತಂದು ಅವಳ ತಲೆಯನ್ನ ರೇಲಿಂಗ್ಗೆ ಬಡಿದಿದ್ದರಿಂದ ರಕ್ತದ ಗುರುತುಗಳು ಮತ್ತೆ ಕೂದಲು ಸಿಕ್ಕಿದವು. ನಂತರ ಮದ್ಯದ ನಶೆಯಲ್ಲಿ ಶ್ರೀ ಮತ್ತೆ ದಿಯಾ ಜಾನ್ವಿಯನ್ನ 2ನೇ ಮಹಡಿಯಿಂದ ತಳ್ಳಿದ್ದರು. ಈ ವಿಷಯ ತಿಳಿದ ಮೇಲೆ ಪೊಲೀಸರು ಶ್ರೀ ಜೋಗದನ್ಕರ್ ಮನೆಯನ್ನ ತಪಾಸಣೆ ನಡೆಸಿದಾಗ ಪಾರ್ಟಿ ದಿನ ಶ್ರೀ ಜೋಗದನ್ಕರ್ ಧರಿಸಿದ್ದ ಶರ್ಟ್ ಸಿಗುತ್ತೆ. ಆ ಶರ್ಟ್ ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗ್ತವೆ. ಮತ್ತೆ ಆ ರಕ್ತ ಜಾನ್ವಿಯದ್ದೇ ಎಂದು ಕನ್ಫರ್ಮ್ ಆಗುತ್ತೆ. ಈ ಎಲ್ಲಾ ಸಾಕ್ಷಿಗಳು ಮತ್ತೆ ಸಾಕ್ಷಿಗಳ ಆಧಾರದ ಮೇಲೆ ಶ್ರೀ ಜೋಗದನ್ಕರ್ ಮತ್ತೆ ದಿಯಾ ಪಡಾಲ್ಕರ್ ನನ್ನ ಜೈಲಿಗೆ ಕಳಿಸಲಾಗುತ್ತೆ. ಈ ಇಬ್ಬರು ಇನ್ನೂ ಜೈಲಲ್ಲಿದ್ದಾರೆ. ಆದ್ರೆ ಈ ಕೇಸ್ನ ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ. ಕೇಸ್ನ ವಿಚಾರಣೆ ಇನ್ನೂ ನಡೆಯುತ್ತಿದೆ. ಇದು ಮುಂಬೈನ ಜಾನ್ವಿ ಕುಕರೇಜಾಳ ಕೊಲೆಯ ಹಿಂದಿನ ಸಂಪೂರ್ಣ ಸತ್ಯ. ಈ ಘಟನೆಯಿಂದ ನೀವು ಏನು ಕಲಿತೀರಿ ಎಂಬುದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.